ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಳ್ಕರ್, ಟೀಮ್ ಇಂಡಿಯಾ ಫೈರ್ ಐಎಸ್ ವತಿಯಿಂದ ಇವತ್ತಿನ ಒಂದು ಟಾಪಿಕ್ ಇಲ್ಲಿ ನೋಡೋದಾದ್ರೆ, ದಟ್ ಈಸ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೊ ದಟ್ ಈಸ್ ಅವರ್ CBI, ರೈಟ್. ಸೊ ಈ ಒಂದು CBI ಅಂತಕ್ಕಂಥ ಟಾಪಿಕ್ ಏನಿದೆ ತುಂಬಾ ಸುದ್ದಿಯಲ್ಲಿ ಇರ್ತಕ್ಕಂಥದ್ದಿದೆ, ರೈಟ್. ಸೊ ಕೆಲವೊಬ್ರು ರಾಜಕಾರಣಿಗಳು ಕೂಡ ಇದನ್ನ ಟೈಮ್ ಅಂಡ್ ಅಗೇನ್ ಬ್ಲೇಮ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಇದನ್ನು ಮಿಸ್ಯುಟಿಲೈಸ್ ಮಾಡ್ಕೋತಾ ಇದೆ, ಹಾಗೆ ಹೀಗೆ ಅಂತ. ಸೊ ಹಾಗಾದ್ರೆ ಈ ಒಂದು ಸಂಸ್ಥೆ ಬಗ್ಗೆ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಮ್ಮ ಮುಂದೆ ಬರ್ತಕ್ಕಂಥ KPSC ಒಂದು KS ಪ್ರಿಲಿಮ್ಸ್ ಎಕ್ಸಾಮ್ಸ್ ಏನಿದೆ, ರೈಟ್. ಸೊ ಅದನ್ನ ನಾವು ಸಿಲೆಬಸ್ ವೈಸ್ ನೋಡೋದಾದ್ರೂ ಕೂಡ ನಮಗೆ ಪ್ರಿಲಿಮ್ಸ್ಗೆ ತುಂಬಾ ಇಂಪಾರ್ಟೆಂಟು. ಅಂಡ್ ಅಲಾಂಗ್ ವಿತ್ ದಟ್ ಮೇನ್ಸ್ ಅಲ್ಲೂ ಕೂಡ ನಮಗೆ ಈ ಒಂದು GS ಪೇಪರ್ 2 ಅಲ್ಲಿ ಸೆಕ್ಷನ್ 2 ಅಲ್ಲಿ ಇರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ರೈಟ್. ಸಂವಿಧಾನ ದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಬಾಡಿಗಳು ಯಾವಿದೆ, ಸಂವಿಧಾನೇತರ ಸಂಸ್ಥೆಗಳು ಯಾವಿದಾವೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಗೇನ್ ಇಲ್ಲಿ ನಿಮಗೆ ನಾನು ಇದರ ಬೇಸಿಕ್ ಒಂದು ಫಾರ್ಮೇಶನ್ ಯಾವ ರೀತಿ ಆಯ್ತು, ರೈಟ್. ಸೊ ಅದಾದ್ಮೇಲೆ ಈ ಒಂದು CBI ಇರ್ತಕ್ಕಂಥ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಪವರ್ಸ್ ಏನು, ಅದನ್ನ ಇಲ್ಲಿ ಕ್ವಿಕ್ ಆಗಿ ಒಂದು ರಿವಿಷನ್ ರೂಪದಲ್ಲಿ ಕೊಡೋ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು CBI ಟಾಪಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆಗೋ ಮೂಲಕ ಈ ಒಂದು ಟಾಪಿಕ್ ನ ಹ್ಯಾಂಡ್ ಔಟ್ ಅನ್ನು ನೀವು ಇಲ್ಲಿ ಪಡಿಬಹುದಾಗಿದೆ, ರೈಟ್. ಸೊ ಈ ಹ್ಯಾಂಡ್ ಔಟ್ ಇನ್ ಡೀಟೇಲ್ ಆಗಿ ಇರ್ತಕ್ಕಂಥದ್ದು ಇರೋದ್ರಿಂದ ಸೊ ನಿಮಗೆ ಮೇನ್ಸ್ ಅಲ್ಲಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಅವಶ್ಯಕತೆ ಆಗುತ್ತೆ, ಮತ್ತೆ ಹೆಲ್ಪ್ ಕೂಡ ಆಗುತ್ತೆ. ಸೊ ಇದನ್ನ ಈ ಟಾಪಿಕ್ ನಮಗೆ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಬುಕ್ಸ್ ಏನಿದೆ, ಇವಾಗ ಪಾಲಿಟಿ ಅಂತಾಗ ಲಕ್ಷ್ಮೀಕಾಂತ್ ಅಲ್ಲೂ ಕೂಡ ಮೆನ್ಷನ್ ಇರ್ತಕ್ಕಂಥದ್ದು ಇದೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದರ ಕ್ವಿಕ್ ಒಂದು ರಿವಿಷನ್ ಮತ್ತೆ ಸಮ್ಮರಿ ನೀಡೋ ಒಂದು ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೋಡೋದಾದ್ರೆ ಯಾಕೆ ಈ ಒಂದು CBI ಟಾಪಿಕ್ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋದಾದ್ರೆ, ಈ ಒಂದು UGC ನೆಟ್ ಎಕ್ಸಾಮ್ ಏನಿದೆ, ಸೊ ಅದರಲ್ಲಿ ಆಗಿರ್ತಕ್ಕಂಥ ಈ ಒಂದು ಪೇಪರ್ ಲೀಕ್ ವಿಷಯಗಳಾಗಿರ್ಬಹುದು, ಅಥವಾ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಮಾಲ್ ಪ್ರಾಕ್ಟೀಸಸ್ ಆಗಿರ್ಬೋದು, ಈ ಎಲ್ಲಾ ನಿಟ್ಟಿನಲ್ಲಿ ಅದರ ಜವಾಬ್ದಾರಿಯನ್ನ CBIಗೆ ವಹಿಸಿರ್ತಕ್ಕಂಥದ್ದು ಇರೋದ್ರಿಂದ ಸೊ ಹಾಗಾಗಿ ದಿಸ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ಒಂದು CBI ಅಂತಕ್ಕಂಥದ್ದು ಏನಿದೆ, ಇದರ ಒರಿಜಿನ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ, ಸೊ ನಮಗೆ 1941 ಅಲ್ಲಿ ಈ ಒಂದು ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತಕ್ಕಂಥದ್ದು ಒಂದು ಆಕ್ಟ್ ಮುಖಾಂತರ ಇದನ್ನ ಅಲ್ಲಿ ಸೆಟ್ ಮಾಡೋ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದೆ. ಅಂಡ್ ಮೋರೆವರ್ ಇಲ್ಲಿ ಆವಾಗ ರೆಸ್ಪಾನ್ಸಿಬಿಲಿಟಿ ಇದಕ್ಕೆ ನಾವಿಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಎರಡು ಆಸ್ಪೆಕ್ಟ್ಸ್ ಮೇಲಿತ್ತು, ರೈಟ್. ಫಂಕ್ಷನ್ಸ್ ಅಂತ ನೋಡೋದಾದ್ರೆ, ದಟ್ ಈಸ್ ಬ್ರೈಬರಿ ಅಂಡ್ ಕರಪ್ಷನ್ ಇನ್ ಟ್ರಾನ್ಸಾಕ್ಷನ್ಸ್ ವಿತ್ ದ ವಾರ್ ಅಂಡ್ ಸಪ್ಲೈ ಡಿಪಾರ್ಟ್ಮೆಂಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಡ್ಯೂರಿಂಗ್ ವರ್ಲ್ಡ್ ವಾರ್ 2, ರೈಟ್. ಈ ಒಂದು 1941 ಅಂತ ನಾವಿಲ್ಲಿ ನೋಡೋದಾದ್ರೆ ಇನ್ನು ನಮಗೆ ಅವಾಗ ಸ್ವತಂತ್ರ ಸಿಕ್ಕಿರಲಿಲ್ಲ ಅಲ್ವಾ. ಸೊ ನಾವು ಸೆಕೆಂಡ್ ವರ್ಲ್ಡ್ ವಾರ್ ಆಸ್ಪೆಕ್ಟ್ಸ್ ಅಲ್ಲಿ ಇಲ್ಲಿ ಟೈಮ್ ಲೈನ್ ಅನ್ನ ನೋಡೋದಾದ್ರೆ ದಟ್ ಈಸ್ 1939 ಇಂದ 1945 ವರೆಗೆ ಇರ್ತಕ್ಕಂಥದ್ದು, ರೈಟ್. ಸೊ ಈ ನಿಟ್ಟಿನಲ್ಲಿ ಅವಾಗ ನಮಗೆ ಈ ಒಂದು ವರ್ಲ್ಡ್ ವಾರ್ 2 ಅಲ್ಲಿ ಸೊ ಮಾಡರ್ನ್ ಇಂಡಿಯಾ ಸ್ವಲ್ಪ ನಿಮಗೆ ಬೇಸಿಕ್ ಆಸ್ಪೆಕ್ಟ್ಸ್ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ, ಸೊ ಅವಾಗ ನಮ್ಮ ಭಾರತ ಏನಿದೆ, ಸೊ ಬ್ರಿಟಿಷರ್ ಏನೋ ಒಂದು ಕಂಡೀಷನ್ಸ್ ಅನ್ನ ಇಲ್ಲಿ ಇಟ್ಟಿರ್ತಾರೆ, ಅದನ್ನ ಸಪೋರ್ಟ್ ಮಾಡ್ಬೇಕು, ಈ ರೀತಿ ಎಲ್ಲ ಕಂಡೀಷನ್ಸ್ ಅಂತ ಬಂದಾಗ ಆ ಸಂದರ್ಭದಲ್ಲಿ ವಾರ್ ಅಂಡ್ ಸಪ್ಲೈ ಡಿಪಾರ್ಟ್ಮೆಂಟ್ ರೂಪದಲ್ಲಿ ಅದರಲ್ಲಿ ಇರ್ತಕ್ಕಂಥ ಈ ಬ್ರೈಬರಿ ಮತ್ತು ಕರಪ್ಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ CBI ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು. ಸೊ ಅದಕ್ಕೆ ಅವಾಗ ಏನಂತ ಕರಿತಿರೋದು, ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್. ಇದರ ಒಂದು ಚಿಕ್ಕದಾಗಿ ಒಂದು ಆಕ್ಟ್ ಅನ್ನ ಮಾಡ್ಬಿಟ್ಟು ಅವಾಗ ಇದನ್ನ ರಚನೆ ಆಗಿರ್ತಕ್ಕಂಥದ್ದಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಫ್ಟರ್ ಇಂಡಿಪೆಂಡೆನ್ಸ್ ಇದು ಇವಾಲ್ವ್ ಆಗ್ಬಿಟ್ಟು ಸೊ ಈ ಒಂದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಏನಿದೆ ತನ್ನ ಒಂದು ರೂಪವನ್ನ ಇಲ್ಲಿ ಪಡೆದುಕೊಳ್ಳುತ್ತೆ. ಸೊ ಇದನ್ನ ನಾವು ಅಧಿಕೃತವಾಗಿ ಇಲ್ಲಿ ನೋಡೋದಾದ್ರೆ ಇದನ್ನ 1963 ಅಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ರೈಟ್. ಸೊ ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಅವಾಗ ಇದಕ್ಕೆ ಒಂದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇದರ ಒಂದು ಮೂಲಕ ಇಲ್ಲಿ ಬ್ಯಾಕಪ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಇಟ್ ಮರ್ಜ್ ವಿತ್ ದಿ CBI ಅಂಡ್ ವಾಸ್ ಮೇಡ್ ದಿ ಡಿವಿಷನ್ ಆಫ್ ದಿ CBI. ಯಾಕೆಂದ್ರೆ ಮೊದಲು ಈ ಒಂದು ಡೆಲ್ಲಿ ಪೊಲೀಸ್ ಏನಿದೆ ಅದರ ಒಂದು ವಿಶೇಷ ಆಕ್ಟ್ ಅಡಿಯಲ್ಲಿ ಇದರ ಒಂದು ರಚನೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇತ್ತು. ಇವಾಗ ಪ್ರೆಸೆಂಟ್ಲಿ ಸೊ ದಿಸ್ ವರ್ಕ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಪರ್ಸನಲ್. ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂತಂತಂದ್ರೆ ಈ ಒಂದು ಸರ್ಕಾರ ಈ ಒಂದು ಪೆನ್ಷನ್ ಆಗಿರ್ಬೋದು ಇದೆಲ್ಲ ಆಸ್ಪೆಕ್ಟ್ಸ್ ಅನ್ನ ಏನ್ ನೋಡ್ಕೊಳ್ಳುತ್ತೆ. ಸೊ ಇದು ಏನೋ ಇದಕ್ಕೆ ರೆಸ್ಪೆಕ್ಟ್ ಒಬ್ಬ ಮಿನಿಸ್ಟರ್ ಇದ್ರೂ ಕೂಡ ಮೇಜರ್ಲಿ ಸೊ ಪ್ರೈಮ್ ಮಿನಿಸ್ಟರ್ ಅವರು ಏನಿರ್ತಾರೆ ಅವರ ಇದರ ಒಂದು ವೈಯಕ್ತಿಕ ಕಾಳಜಿಯನ್ನ ವಹಿಸಿರ್ತಾರೆ. ಸೊ ಹಾಗಾದ್ರೆ CBI ಮೋಟೋ ಏನಿದೆ, ಸೊ ನಿಮ್ಗೆ ಇಂಡಸ್ಟ್ರಿ ಆಗಿರ್ಬೋದು, ರೈಟ್, ಅಥವಾ ಇಂಪಾರ್ಶಿಯಾಲಿಟಿ ಆಗಿರ್ಬೋದು, ಅಥವಾ ಇಂಟಿಗ್ರಿಟಿನ ಆಗಿರ್ಬೋದು. ಸೊ ಇದು ಅಂದ್ರೆ ಒಂದು ದೇಶದ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ, ರೈಟ್. ಸೊ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಯಾವುದೇ ರೀತಿಯ ಇಲ್ಲಿ ಯುನೋ
ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಆಗಿರ್ಬೋದು, ನಿಮಗೆ ಕರಪ್ಷನ್ಗೆ ಯಾವುದೇ ರೀತಿಯ ಒಂದು ಚಾನ್ಸಸ್ ಅನ್ನ ಇಲ್ಲಿ ಕೊಡದೇ ಇರ್ತಕ್ಕಂಥದ್ದು, ಇಂಪಾರ್ಷಿಯಲ್ ಆಗಿ ರೈಟ್. ಸೊ ಯಾವುದೇ ರೀತಿಯ ಒಂದು ತಾರತಮ್ಯ ಮಾಡ್ಲಾರ್ದೆ ಇಂಪಾರ್ಷಿಯಲ್ ಆಗಿ ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ನಾವು ಮಾಡ್ತೀವಿ. ಸೊ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಇಂಟಿಗ್ರಿಟಿ ಅಂತಕ್ಕಂಥದ್ದು ಏನಿದೆ ಅದನ್ನ ನಾವು ಎತ್ತಿ ಹಿಡಿತೀವಿ ಅಂತಕ್ಕಂಥದ್ದು ಈ ಒಂದು CBI ನ ಮೊಟ್ಟೋ ಆಗಿದೆ. ಸೊ ಹಾಗಾದ್ರೆ ಅಧಿಕೃತವಾಗಿ ವಾಟ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆಫ್ CBI ಅಂದ್ರೆ ಇಟ್ ಈಸ್ ನಾಟ್ ಅ ಸ್ಟ್ಯಾಟ್ಯುಟರಿ ಬಾಡಿ, ರೈಟ್. ಸೊ ಇಟ್ಸ್ ಡಿರೈವ್ಸ್ ಇಟ್ಸ್ ಪವರ್ ಫ್ರಮ್ ದಿ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಆಫ್ ದಿ 1946, ರೈಟ್. ಸೊ ಇವಾಗ ಸ್ಟ್ಯಾಟ್ಯುಟರಿ ಬಾಡಿ ಅಂತಂತಂದ್ರೆ ಏನು, ಒಂದು ಲೀಗಲ್ ಬ್ಯಾಕಪ್ ಅನ್ನ ಕೊಟ್ಬಿಟ್ಟು ಅದಕ್ಕೆ ಸೇರಿಸಿರ್ತಕ್ಕಂಥದ್ದು, ದಟ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅನ್ನೋ ತರ, ರೈಟ್. ಸೊ ಮೇನ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಅಂಡ್ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅಗೇನ್ ಪ್ರಿವೆನ್ಷನ್ ಆಫ್ ದಿ ಕರಪ್ಷನ್ ಅಂಡ್ ಮತ್ತೆ ಇಂಟಿಗ್ರಿಟಿ ಅಂತಕ್ಕಂಥದ್ದು ಏನಿದೆ ಅದನ್ನ ಇಲ್ಲಿ ಈ ಒಂದು CBI ಸಂಸ್ಥೆ ಅದನ್ನ ಮೇಂಟೈನ್ ಮಾಡುತ್ತೆ. ಅಂಡ್ ಜೊತೆಗೆ ಇದು ಒಂದು CVC ಅಂತಕ್ಕಂಥದ್ದು ಏನಿದೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಮತ್ತೆ ಲೋಕ್ಪಾಲ್ಗೂ ಕೂಡ ಇದು ತನ್ನ ಸಹಾಯ ಹಸ್ತವನ್ನ ಇಲ್ಲಿ ಚಾಚಿರುತ್ತೆ. ಸೊ ಟೈಮ್ ಅಂಡ್ ಅಗೇನ್ ಏನಾದ್ರೂ ಮಾಹಿತಿ ಬೇಕಾದಾಗ ಅಥವಾ ಈ ಒಂದು CBI ನಲ್ಲಿ ಒಂದು ಅವಶ್ಯಕತೆ ಇದ್ದಾಗ, ಸೊ ಡೆಫಿನೆಟ್ಲಿ ದಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದಿ CVC ಆಸ್ ವೆಲ್ ಆಸ್ ದಿ ಲೋಕ್ಪಾಲ್. ಸೊ ಲೈಕ್ ದೆನ್ ವಾಟ್ ಆರ್ ದಿ ಮೇಜರ್ ಫಂಕ್ಷನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಸೊ ಈಗ ಆಲ್ರೆಡಿ ನೋಡಿರೋ ಹಾಗೆ, ಸೊ ದಿಸ್ ಆಕ್ಟ್ ಆಸ್ ಅನ್ ಇನ್ವೆಸ್ಟಿಗೇಟಿವ್ ಫಂಕ್ಷನ್ಸ್, ರೈಟ್. ಸೊ ಸ್ಪೆಷಲಿ ಕರಪ್ಷನ್ ಮತ್ತೆ ಈ ಬ್ರೈಬರಿ ಚಾರ್ಜಸ್ ಅನ್ನ ಇಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಸೆಕೆಂಡ್, ಪ್ರಿವೆಂಟಿವ್ ಫಂಕ್ಷನ್ಸ್ ಅಂದ್ರೆ ಕಂಡಕ್ಟ್ ಪ್ರಿವೆಂಟಿವ್ ವಿಜಿಲೆನ್ಸ್ ಅಂಡ್ ಪ್ರಮೋಟ್ ದಿ ಇಂಟಿಗ್ರಿಟಿ ಇನ್ ದಿ ಪಬ್ಲಿಕ್ ಲೈಫ್. ಸೊ ಇವಾಗ ಕೆಲವೊಂದು ಕೇಸಸ್ ಅಲ್ಲಿ ನೋಡಿರ್ತಾರ, CBI XYZ ಪರ್ಸನ್ ಅನ್ನ ಅರೆಸ್ಟ್ ಮಾಡಿರೋದಿದೆ, ಒಂದು ಸಮಾಜದ ದೃಷ್ಟಿಕೋನದಿಂದ ಅಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಈ ಟೆರರಿಸಂ ಚಾರ್ಜಸ್ ಆಗಿರ್ಬೋದು, ಕರಪ್ಷನ್ ಚಾರ್ಜಸ್ ಆಗಿರ್ತಕ್ಕಂಥದ್ದು ಆಗಿರ್ಬೋದು. ದೋ ನಮಗೆ ಏನೋ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ, ರೈಟ್. ಸೊ ಸಿನ್ಸ್ ಇದು ನಾವು ಒಂದು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ NIA ಇದೆ, ನಮಗೆ ರಾ ಇದೆ, ರೈಟ್. ಸೊ IB ಇದೆ, CBI ಇದೆ, CVC ಇದೆ, ED ಇದೆ. ಇವೆಲ್ಲವೂ ಕೂಡ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಭದ್ರತೆ ಅಂತ ಬಂದಾಗ, ಸೊ ದೀಸ್ ಆಲ್ ಆಕ್ಟ್ ಆಸ್ ಅ ಪ್ರೊಟೆಕ್ಟಿಂಗ್ ಏಜೆನ್ಸಿ, ರೈಟ್. ಸೊ ಬಟ್ ಪ್ರತಿಯೊಂದರ ಒಂದು ಕರ್ತವ್ಯಗಳಂತ ನೀವು ನೋಡೋದಾದ್ರೆ, ಒನ್ ಆರ್ ದಿ ಅನದರ್ ಆಸ್ಪೆಕ್ಟ್ ನೀವು ಬ್ರಾಡರ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ, ದೇ ಆಲ್ ಆರ್ ಟಾಕಿಂಗ್ ಅಬೌಟ್ ದಿ ನ್ಯಾಷನಲ್ ಸೆಕ್ಯೂರಿಟಿ, ರೈಟ್. ಸೊ ಒಂದ್ ಸಂಸ್ಥೆ ಇಡೀ ನಮಗೆ ಹಣಕಾಸಿನ ವಿಷಯದಲ್ಲಿ ರಾಷ್ಟ್ರ ಭದ್ರತೆ ಕುರಿತಾಗಿ ಹೇಳ್ಕೊಡುತ್ತೆ. ರಾ ಸೊ ಮತ್ತೆ IB ಇಂಟರ್ನಲ್ಲಿ ಯಾವ ರೀತಿ ಇದೆ, ಎಕ್ಸ್ಟರ್ನಲ್ಲಿ, ಈ ರೀತಿ ಪ್ರತಿಯೊಂದು ಈ ಒಂದು ಏಜೆನ್ಸಿಗಳೇನಿದಾವೆ ದೇ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅಂಡ್ ಕೆಲವೊಂದು ಸಂದರ್ಭದಲ್ಲಿ ಸ್ಟೇಟ್ ಪೊಲೀಸ್ ಅವರಿಗೂ ಕೂಡ ಇವರು ತಮ್ಮ ಒಂದು ಸಹಾಯ ವ್ಯವಸ್ಥೆಯನ್ನ ಇಲ್ಲಿ ನೀಡಿರ್ತಾರೆ. ಉದಾಹರಣೆಗೆ ಟೆಕ್ನಾಲಜಿ ಆಗಿರ್ಬೋದು, ರೈಟ್, ಟ್ರೈನಿಂಗ್ ಸೆಷನ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಇದರಲ್ಲಿ CBI ನ ಒಂದು ಸಹಾಯನ ಪಡೆದು ಇವರು ನಡೆಸಬಹುದು. ಸೊ ಹಾಗಾದ್ರೆ ಪವರ್ಸ್ ಆಫ್ CBI ಅಂತ ನಾವಿಲ್ಲಿ ನೋಡಿದ್ರೆ, ಅರೆಸ್ಟ್ ಅಂಡ್ ಡಿಟೈನ್, ರೈಟ್. ಸೊ ಯಾವುದೇ ಒಂದು ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸೊ ವಿಥೌಟ್ ವಾರಂಟ್ ಆ ವ್ಯಕ್ತಿನ ಅರೆಸ್ಟ್ ಮಾಡುವ ಅಧಿಕಾರ CBI ಅವರಿಗಿದೆ. ಮತ್ತೆ ಸರ್ಚ್ ಅಂಡ್ ಸೀಸರ್, ರೈಟ್. ಸೊ ಪವರ್ ಟು ಕಂಡಕ್ಟ್ ಸರ್ಚ್ ಆಪರೇಷನ್ಸ್ ಅಂಡ್ ಸೀಸ್ ದಿ ಎವಿಡೆನ್ಸ್, ಸೊ ಇನ್ ಕನೆಕ್ಷನ್ ವಿತ್ ದಿ ಇನ್ವೆಸ್ಟಿಗೇಷನ್ಸ್, ಕೋಆರ್ಡಿನೇಟ್ ವಿತ್ ಅದರ್ ಏಜೆನ್ಸೀಸ್. ಸೊ ಈ ಮೂರುಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ ಈ ಒಂದು CBI ನ ಪವರ್ ಆಸ್ಪೆಕ್ಟ್ಸ್ ಅಲ್ಲಿ ಕಾಣಬಹುದಾಗಿದೆ. ಅಂಡ್ ಇವಾಗ ಆಲ್ರೆಡಿ ನಾವು ಮೆನ್ಷನ್ ಮಾಡಿರೋ ಹಾಗೆ ಇದರ ಒಂದು ಡಿಟೇಲ್ ಹ್ಯಾಂಡ್ಔಟ್ ಅನ್ನ ನೀವು ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗೋ ಮೂಲಕ ಪಡಿಬಹುದಾಗಿದೆ. ಈ ವಿಡಿಯೋ ಕೇವಲ ನಿಮಗೆ ಒಂದು ರಿವಿಷನಿಗೋಸ್ಕರ, ರೈಟ್. ಸೊ ತುಂಬಾ ಕ್ವಿಕ್ ಇನ್ಫಾರ್ಮೇಶನ್ ಅನ್ನ ರಿವೈಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.